ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯಾಜಕ ಕಾಂಡ 26ನೇ ಅಧ್ಯಾಯ 12ನೇ ವಚನ. ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿರುವೆನು, ನೀವು ನನಗೆ ಪ್ರಜೆ ಆಗಿರುವಿರಿ. ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯ ಎಷ್ಟು ಜನ ವಾಗ್ದಾನ ನೋಡ್ತಾ ಇದ್ರು ಪ್ರಿಯರೇ. ದೇವರು ನಮ್ಮ ಜೊತೆಲಿ ಇದಾರ, ದೇವ್ರು ನಮ್ಮನ್ನು ನೋಡ್ತಾ ಇದಾರ, ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾ ಇದಾರ, ದೇವರು ನಮ್ಮ ಕಷ್ಟಗಳನ್ನು ನಮ್ಮ ಕಣ್ಣೀರನ್ನು ನೋಡ್ತಾ ಇದಾರೆ ಅಂತೇಳಿ ನೀವು ಬಹಳ ರೀತಿಯಾಗಿ ನೀವು ಚಿಂತನೆ ಇದ್ದಿರ್ಬೋದು ಪ್ರಿಯರೇ. ಆದ್ರೆ ಭಯ ಪಡಬೇಡ್ರಿ, ಯಾಕಂದ್ರೆ ದೇವರು ಅದ್ಭುತ ರೀತಿ ವಾಗ್ದಾನ ಮಾಡ್ತಿದ್ದೇನೆ. ನಾನು ನಿಮ್ಮ ಮಧ್ಯದಲ್ಲಿದ್ದೇನೆ, ನಾನು ನಿಮ್ಮ ದೇವರಾಗಿದ್ದೇನೆ ಅಂತೇಳಿ ದೇವರು ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ಇಲ್ಲಿ ನೋಡ್ಬೇಕಾದ್ರೆ ಇಸ್ರಾಯೇಲ್ ಜನರಿಗೆ ಐಗುಪ್ತರಿಂದ ದೇವ್ರು ಯಾವ ರೀತಿಯಾಗಿ ಬಿಡಿಸಿದ್ರಿ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ನೀವು ಐಗುಪ್ತರಿಂದ ದಾಸರಾಗಿರಬಾರದೆಂದು ನಾನು ಆ ದೇಶದೊಳಗಿಂದ ನಾನು ನಿಮ್ಮನ್ನು ಬಿಡಿಸ್ತೀನಿ, ನಾನೇ ನಿಮ್ಮ ಯೆಹೋವನಾದ ದೇವರು ಎಂಬುದಾಗಿ ಇಲ್ಲಿ ಇಸ್ರಾಯೇಲ್ ಜನರಿಗೆ ದೇವರು ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಮಗೆ ಬಾನಿಸಾಗಿರುವಂತ, ನಮಗೆ ಶೋಧನೆಗಳು ಎದುರಾಗುವಂತ ಇಷ್ಟು ದಿನಮಾನಗಳೆಲ್ಲ ನಾವು ಯಾವ ವಿಷಯದಲ್ಲಿ ನಾವು ಬಿದ್ದೋಗಿಂತ ಸ್ಥಿತಿಯಲ್ಲಿ, ಯಾವ ಒಂದು ಕಷ್ಟನೇ ಆಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಆದ್ರೆ ದೇವ್ರು ನಮ್ಮನ್ನು ನೋಡ್ತಾ ಇಲ್ಲ, ದೇವ್ರು ನಮಗೆ ಈ ಒಂದು ಪರಿಸ್ಥಿತಿಯಲ್ಲಿ ಯಾಕೆ ನಮಗೆ ತೆಗಿತಾ ಇಲ್ಲ ಅಂತೇಳಿ ನೀವು ಬಹಳ ರೀತಿಯಾಗಿ ನೀವು ದುಃಖ ಪಡ್ತಿದ್ದಿರ್ಬೋದು, ಭಯ ಪಡ್ತಾ ಇದ್ದಿರ್ಬೋದು ಪ್ರಿಯರೇ. ಆದ್ರೆ ಭಯ ಪಡಬೇಡ್ರಿ, ದೇವರು ನಮ್ಮ ಜೊತೆಲಿ ಇದ್ದಾರೆ, ದೇವ್ರು ನಮ್ಮನ್ನು ಕಾಯ್ತಾ ಇದ್ದಾರೆ, ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದಾರೆ ಎಂಬುದಾಗಿ ಎಷ್ಟು ಜನರು ನೀವು ಮುಂಜಾನೆ ಸಮಯ ವಾಗ್ದಾನ ನೀವು ಸ್ವೀಕಾರ ಮಾಡಿಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ತೀರಿ ಪ್ರಿಯರೇ. ನಿಜವಾಗಿ ದೇವರು ನಮ್ಮ ಮಧ್ಯದಲ್ಲಿದ್ದು ದೇವ್ರು ನಮ್ಮನ್ನು ಕಾಯ್ತಾ ಇದ್ದಾರೆ. ಆತನ ಮಕ್ಕಳು, ಆತನ ಪ್ರಜೆಗಳಾಗಿದೆ ಪ್ರಿಯರೇ. ಆತನು ತನ್ನ ಮಕ್ಕಳಿಗೆ ಯಾವ ಸಮಸ್ಯೆ ಎದುರಾಗ್ಲಿಕ್ಕೆ ದೇವ್ರು ಬಿಡೋದಿಲ್ಲ ಪ್ರಿಯರೇ. ಯಾವ ಕಷ್ಟಗಳಿಂದ ಬಂದ್ರೆ ದೇವ್ರು ಆ ಕಷ್ಟಗಳನ್ನ ಇರೋಕ್ ಸಾಧ್ಯ ಇಲ್ಲ ಪ್ರಿಯರೇ. ಯಾಕಂದ್ರೆ ದೇವ್ರು ಐಗುಪ್ತ ಜನರ ದೇವ್ರು ಯಾವ ರೀತಿಯಾಗಿ ಇಸ್ರಾಯೇಲ್ ಜನರಿಗೆ ಬಿಡಿಸಿದರೋ ಅದೇ ರೀತಿಯಾಗಿ ನಮ್ಮನ್ನು ಅಂತ ಸಮಸ್ಯೆಯಿಂದ ಬಿಡಿಸ್ಲಿಕ್ಕೆ ದೇವ್ರು ಶಕ್ತರಾಗಿದ್ರಿ ಪ್ರಿಯರೇ. ಎಷ್ಟು ಜನರು ನೀವು ಕುಟುಂಬ ಸಮಸ್ಯೆಯಿಂದ ಭಯ ಪಡ್ತಿರ್ಬೋದು, ಎಷ್ಟು ಶತ್ರುಗಳ ಸಮಸ್ಯೆ ಅಂತ ನೀವು ಭಯ ಪಡ್ತಾ ಇದ್ದಿರ್ಬೋದು ಪ್ರಿಯರೇ. ಆದ್ರೆ ಯಾವ ವಿಷಯದಲ್ಲಿ ನೀವು ಎಂತ ಸಮಸ್ಯೆಗಳು, ಎಷ್ಟೇ ನಿಮಗೆ ಸಮಸ್ಯೆಗಳು ಎದುರಾಗಿ ಯಾವ ಒಂದು ಭಯಂಕರ ಪರಿಸ್ಥಿತಿಯಲ್ಲಿ ನೀವು ಬಿದ್ದೋಗಿದ್ದ ಸ್ಥಿತಿಯಲ್ಲಿ ನಾವು ಏನ್ ಮಾಡ್ಬೇಕು, ಏನ್ ಮಾಡಂತ ಸ್ಥಿತಿಯಲ್ಲಿ ನಾವು ಇದೇ ಬಂದ ಆಲೋಚನೆಗಳು ನಿಮಗೆ ದೋಚಲ್ಲಂತ ಸ್ಥಿತಿಯಲ್ಲಿ ನೀವು ಇದ್ದಿರ್ಬೋದು ಪ್ರಿಯರೇ. ಆದ್ರೆ ದೇವರು ಅದ್ಭುತ ರೀತಿ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನನು ನೆರವೇರಿಸುವಂತ ದೇವರಾಗಿದ್ರು ಪ್ರಿಯರೇ. ಯಾವ ರೀತಿಯಾಗಿ ದೇವರು ಇಸ್ರಾಯೇಲ್ ಜನರಿಗೆ ಐಗುಪ್ತ ಜನರಿಂದ ಬಾನಿಸಾಗೋಕೆ ಬಿಟ್ಟಿಲ್ಲವೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಇದ್ದಂತ ಪ್ರತಿಯೊಂದು ಸಮಸ್ಯೆಗಳಿಂದ ಯಾವುದು ನಮಗೆ ಮುಟ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ಎಲ್ಲಾ ವಿಷಯ ದೇವ್ರು ನಮ್ಮನ್ನು ರಕ್ಷಿಸಿ ನಮ್ಮನ್ನು ಕಾಪಾಡಿ ನಮ್ಮನ್ನು ನಡೆಸುವಂತ ದೇವ್ರ ಪ್ರಿಯರೇ. ಈ ಮುಂಜಾನೆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿ ಆತನು ಆಶ್ವಸಿ ಬಲಪಡಿಸಿ ನಮ್ಮನ್ನು ನಡೆಸುವಂತ ದೇವ್ರ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನ ನೀವು ಆತ್ಮ ರೀತಿಯಾಗಿ ನೀವು ನಂಬಿ ವಿಶ್ವಾಸ ಇಟ್ಟು ನೀವು ದೇವ್ರ ಮೇಲೆ ನೀವು ಭಯಭಕ್ತಿ ಉಳ್ಳ ಮಕ್ಕಳಿಗೆ ನೀವು ದೇವ್ರ ಮೇಲೆ ಆಧಾರ ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ನಿಜವಾಗಿ ದೇವರು ನಿಮ್ಮ ಮಧ್ಯದಲ್ಲಿದ್ದು ನಿಮ್ಮನ್ನು ಕಾಯುವಂತ ದೇವ್ರ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಎಸ್ಯ ಮುಂಜಾನೆ ಸಮಲೇಶ್ ಜನರು ವಾಗ್ದಾನ ಕೇಳ್ತಿರಪ್ಪ, ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ತಂದೆ ನೀವು ನೆರವೇರಿಸುವಂತ ದೇವರು ನೀವಾಗಿರಪ್ಪ ತಂದೆ. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅವರು ಯಾವ ವಿಷಯದಲ್ಲಿ ತಂದೆ ಭಯ ಪಡ್ತಿದ್ರು, ಯಾವ ವಿಷಯದಲ್ಲಿ ತಂದೆ ಯಾವ ಸಮಸ್ಯೆಗೋಸ್ಕರವಾಗಿ ಚಿಂತಿಸ್ತಾರ ಪ್ರಭಾ. ಆದ್ರೆ ನಾನು ನಿಮ್ಮ ಮಧ್ಯದಲ್ಲಿದ್ದೇನೆ, ನಾನು ನಿಮ್ಮ ದೇವರಾಗಿದ್ದೇನೆ, ನಾನು ನಿಮ್ಮನ್ನು ಕಾಯ್ತಾ ಇದ್ದೇನೆ, ನೀವು ನನ್ನ ಮಕ್ಕಳಾಗಿರು, ನೀವು ನಮ್ಮ ಪ್ರಜರಾಗಿರುವೆ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿರು ಪ್ರಭಾ. ನೀವು ನಮ್ಮ ಜೊತೆಲಿರುವಾಗ ಪ್ರಭಾ ಈ ವಾಗ್ದಾನ ಕೇಳ್ಕೊಂಡು ಎಷ್ಟು ಜನ ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರಭಾ. ಅವ್ರು ಎಲ್ಲಾ ವಿಷಯದಲ್ಲಿ ಅವ್ರ ಭಯನ ತೆಗಿತಾ ಇದ್ರು ಪ್ರಭಾ, ಅವ್ರ ಕಷ್ಟದಿಂದ ಬಿಡಿಸ್ತಾ ಇದ್ರಪ್ಪ, ಅವ್ರ ಚಿಂತೆ ಎಲ್ಲ ಬಿಡಿಸ್ತಾರೆ ಪ್ರಭಾ, ಅವ್ರ ಶತ್ರು ಶೋಧನೆ ಬಿಡಿಸ್ತಾ ಇದ್ರಪ್ಪ. ಈ ಮುಂಜಾನೆ ವಾಗ್ದಾನ ಮೂಲಕವಾಗಿ ತಂದಿ ಅವ್ರು ಇದ್ದಂತ ಪರಿಸ್ಥಿತಿಯಲ್ಲೇ ತೆಗೆದು ಅವ್ರಿಗೆ ಶಾಂತಿ ಸಮಾಧಾನ ಆಶೀರ್ವಾದ ಮಾಡ್ತಾ ಇದ್ರಿ ಎಂಬುದಾಗಿ ನಾನು ನಂಬುತ್ತೇನೆ ಪ್ರಭಾ. ಮುಂಜಾನೆ ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅದ್ಭುತ ರೀತಿಯಾಗಿ ತಂದೆ ನೀವೇ ನೆರವೇರಿಸುವಂತ ದೇವ್ರು ನೀವಾಗಿರಪ್ಪ ತಂದೆ. ಎಷ್ಟು ಜನ ಮ್ಯಾರೇಜ್ ಅನ್ನು ಮಾಡ್ಕೊಳ್ಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಆಶೀರ್ವಾದ ಬಲಪಡಿಸ್ರಪ್ಪ. ಎಷ್ಟು ಜನ ಹುಟ್ಟಿನ ಹಬ್ಬವನ್ನು
ಆಚರಿಸುವಂತ ಪ್ರತಿಯೊಬ್ಬರ ಮಕ್ಕಳನ್ನು ಆಶೀರ್ವಿಸಿ ಬಲಪಡಿಸ್ರಪ್ಪ. ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಈ ವಾಗ್ದಾನ ಅದ್ಭುತ ರೀತಿಯಾಗಿ ತಂದು ನೀವೇ ಆಶೀರ್ವಿಸಿ ಬಲಪಡಿಸ್ರಿ ಅಂತ ಹೇಳಿ ನಜರೇತ್ರಿ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೀನ್. ಮತ್ತು ವಾಗ್ದಾನ ಕೇಳಿ ನೀವು ಆತ್ಮ ಬಲ ಹೊಂದ್ಕೊಂಡಿದ್ದ ಹಾಗೆ, ಸಂತೋಷ ಪಟ್ಟಿದ ಹಾಗೆ ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ. ಮತ್ತು ನೀವು ಹೊಂದ್ಕೊಂಡಿರೋಂಥ ಬಲವು, ಶಕ್ತಿಯು, ಸಂತೋಷವು ಅವರು ಸಹ ಹೊಂದ್ಕೊಳ್ಳುವಂತರಾಗಿರ್ತಾರೆ ಪ್ರಿಯರೇ. ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಏನೇ ಇದ್ರೂ ಸಹ ನೀವು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಂತರಾಗಿರ್ತೀವಿ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.